ಅಂಥವರ ಮೇಲೆ ಈತ ಕಳಂಕವನ್ನ ಹೊರಿಸುವಂತಹ ಪ್ರಕ್ರಿಯೆಯಲ್ಲಿ ಏನ್ ತೊಡ್ಕೊಂಡಿದ್ದಾನೆ, ಆತ ಧಾರ್ಮಿಕ ವಿಷಯವನ್ನಿಟ್ಟುಕೊಂಡು ಬಾಂಬೆಯ ಉತ್ತರದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸುವ ಓಡಾಟದಲ್ಲಿದ್ದಾನೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೀತಿದೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಧಾರ್ಮಿಕವಾಗಿ ಇರುವ ವಿಚಾರವನ್ನ ಕಲುಷಿತಗೊಳಿಸ್ತಾ ಇರುವ ಕೆಲಸವನ್ನ ಮಾಡ್ತಾ ಇರುವ ಈ ವ್ಯಕ್ತಿ ಅಲ್ಲಿ ಬಂದ್ರೆ ದಯಮಾಡಿ ಅಲ್ಲಿಯ ಬದಲಾವಣೆಗೆ ಅಥವಾ ಧಾರ್ಮಿಕ ವಿಷಯವಿಟ್ಟುಕೊಂಡು ಧರ್ಮದಲ್ಲಿ ಎತ್ತಿ ಕಟ್ಟುವ ಇಂಥ ವ್ಯಕ್ತಿಯ ವಿರುದ್ಧ ಕಾನೂನುಬದ್ಧವಾದಂತಹ ಕ್ರಮ ಜರುಗಿಸಿ ಈಗಾಗಲೇ ಮೈಸೂರಿನಲ್ಲಿ ಇವನ ವಿರುದ್ಧ ಧಾರ್ಮಿಕವಾದಂತಹ ಸಂಘರ್ಷ ಸೃಷ್ಟಿಯಾಗಿದ್ದಕ್ಕೆ ಪ್ರಕರಣ ದಾಖಲಾಗಿದೆ. ಅದೇ ರೀತಿಯಾಗಿ ಸುಳ್ಳು ಆರೋಪವನ್ನ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಮಕ್ಕಳ ಕಲ್ಯಾಣ ಸಮಿತಿಯು ಕೂಡ ಆದೇಶವನ್ನು ಹೊರಡಿಸಿದೆ ಪ್ರಕರಣವನ್ನ ದಾಖಲಿಸಲಿಕ್ಕೆ ಇವರ ವಿರುದ್ಧ. ಈ ಎಲ್ಲ ಕಾರಣದಿಂದ ಅಲ್ಲಿ ಬಾಂಬೆಯಲ್ಲಿ ವಿನಾಕಾರಣ ಅಲ್ಲಿಯ ಮುಗ್ಧ ಮನಸ್ಸುಗಳು ಮತ್ತು ಸೌಹಾರ್ದತೆಯ ತೋಟ ಎಲ್ಲಾ ಜನಾಂಗವು ಎಲ್ಲಾ ರಾಜ್ಯದವರು ಅಲ್ಲಿ ಬಂದು ನೆಲೆಸಿದ್ದಾರೆ. ಈ ತರದ ವ್ಯಕ್ತಿ ಬರೋದ್ರಿಂದ ಅಲ್ಲಿ ಅಸಹ್ಯಕರವಾದದ್ದು ಏನಾದರೂ ಘಟಿಸಬಹುದು ಅಂತ ಹೇಳಿ ದೂರನ್ನ ದಾಖಲಿಸಿದ್ದೇನೆ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಒಡನಾಡಿ ಸಂಸ್ಥೆಯ ಪರಶುರಾಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ನಮಸ್ಕಾರ. ವಸಂತ್ ಗಿಳಿಯಾರ ಮೇಲೆ ನೀವು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಇಮೇಲ್ ಮೂಲಕ ದೂರು ಕೊಟ್ಟಿದ್ದೀರಿ, ಕಾರಣ ಏನು ಅಂತ? ಮುಖ್ಯವಾಗಿ ವಸಂತ್ ಗಿಳಿಯಾರ್ ಅವರು ಗೌರವಾನ್ವಿತ ಸ್ಟ್ಯಾನ್ಲಿ ಅವರ ಮೇಲೆ ಅಂತ ಹೇಳಿದ್ರೆ, ಸ್ಟ್ಯಾನ್ಲಿ ರಾಷ್ಟ್ರೀಯ ಕಾರ್ಯಪಡೆ ಮಹಿಳೆಯರ ಮಕ್ಕಳ ಕುಂದುಕೊರತೆಯ ಎಕ್ಸ್ ಕಮಿಟಿ ಮೆಂಬರ್ ಆಗಿದ್ದಂಥವ್ರು, ಈಗ ಮಾಜಿಯವರು ಅಂಥವ್ರು. ಮತ್ತು ಹಾಗೆ ನಾನು ಕೂಡ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ, ಮಾಜಿ, ನಿಕಟಪೂರ್ವ. ಅದೇ ರೀತಿಯಾಗಿ ನಿಕಟಪೂರ್ವ ಮಹಿಳೆ ಮತ್ತು ಮಕ್ಕಳ ಕುಂದುಕೊರತೆ ವಿಭಾಗ ಭಾರತ ಸರ್ಕಾರದ ಸದಸ್ಯರಾಗಿದ್ದವರು. ಅವರ ಮೇಲೆ ವಿನಾಕಾರಣ ಸುಳ್ಳೆ ದಾಖಲೆ ಇಲ್ಲದೆ ಒಂದು ಧರ್ಮವನ್ನ ಇಟ್ಕೊಂಡು ಮತ್ತೊಂದು ಧರ್ಮವನ್ನ ಎತ್ಕಟ್ಟೋ ಕೆಲಸ ಮಾಡ್ತಿದ್ದಾರೆ. ಇದರ ಆಧಾರದ ಮೇಲೆ ಇಲ್ಲಿ FIR ಆಗಿದೆ. ಒಂದು. ಎರಡನೇದು, ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು ಯೋಗ ಟ್ರಾಫಿಕಿಂಗ್ ಮೂಲಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಇನೋವೇಟಿವ್ ಆದಂತಹ ಅವಾರ್ಡ್ ಅನ್ನ ಪಡೆದಿರೋ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೆಸರಿನಲ್ಲಿ ಪುಸ್ತಕಗಳು ಪಬ್ಲಿಷ್ ಆಗಿದೆ. ಅಂಥವರ ಮೇಲೆ ಈತ ಕಳಂಕವನ್ನ ಹೊರಿಸುವಂತಹ ಪ್ರಕ್ರಿಯೆಯಲ್ಲಿ ಏನ್ ತೊಡ್ಕೊಂಡಿದ್ದಾನೆ, ಆತ ಧಾರ್ಮಿಕ ವಿಷಯವನ್ನಿಟ್ಟುಕೊಂಡು ಬಾಂಬೆಯ ಉತ್ತರದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸುವ ಓಡಾಟದಲ್ಲಿದ್ದಾನೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೀತಿದೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಧಾರ್ಮಿಕವಾಗಿ ಇರುವ ವಿಚಾರವನ್ನ ಕಲುಷಿತಗೊಳಿಸ್ತಾ ಇರುವ ಕೆಲಸವನ್ನ ಮಾಡ್ತಾ ಇರುವ ಈ ವ್ಯಕ್ತಿ ಅಲ್ಲಿ ಬಂದ್ರೆ ದಯಮಾಡಿ ಅಲ್ಲಿಯ ಬದಲಾವಣೆಗೆ ಅಥವಾ ಧಾರ್ಮಿಕ ವಿಷಯವಿಟ್ಟುಕೊಂಡು ಧರ್ಮದಲ್ಲಿ ಎತ್ತಿ ಕಟ್ಟುವ ಇಂಥ ವ್ಯಕ್ತಿಯ ವಿರುದ್ಧ ಕಾನೂನುಬದ್ಧವಾದಂತಹ ಕ್ರಮ ಜರುಗಿಸಿ ಈಗಾಗಲೇ ಮೈಸೂರಿನಲ್ಲಿ ಇವನ ವಿರುದ್ಧ ಧಾರ್ಮಿಕವಾದಂತಹ ಸಂಘರ್ಷ ಸೃಷ್ಟಿಯಾಗಿದ್ದಕ್ಕೆ ಪ್ರಕರಣ ದಾಖಲಾಗಿದೆ. ಅದೇ ರೀತಿಯಾಗಿ ಸುಳ್ಳು ಆರೋಪವನ್ನ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಮಕ್ಕಳ ಕಲ್ಯಾಣ ಸಮಿತಿಯು ಕೂಡ ಆದೇಶವನ್ನು ಹೊರಡಿಸಿದೆ ಪ್ರಕರಣವನ್ನ ದಾಖಲಿಸಲಿಕ್ಕೆ ಇವನ ವಿರುದ್ಧ. ಈ ಎಲ್ಲ ಕಾರಣದಿಂದ ಅಲ್ಲಿ ಬಾಂಬೆಯಲ್ಲಿ ವಿನಾಕಾರಣ ಅಲ್ಲಿಯ ಮುಗ್ಧ ಮನಸ್ಸುಗಳು ಮತ್ತು ಸೌಹಾರ್ದತೆಯ ತೋಟ ಎಲ್ಲಾ ಜನಾಂಗವು ಎಲ್ಲಾ ರಾಜ್ಯದವರು ಅಲ್ಲಿ ಬಂದು ನೆಲೆಸಿದ್ದಾರೆ. ಈ ತರದ ವ್ಯಕ್ತಿ ಬರೋದ್ರಿಂದ ಅಲ್ಲಿ ಅಸಹ್ಯಕರವಾದದ್ದು ಏನಾದರೂ ಘಟಿಸಬಹುದು ಅಂತ ಹೇಳಿ ದೂರನ್ನ ದಾಖಲಿಸಿದ್ದೇನೆ ಸರ್. ಇದು ನೀವು ವೈಯಕ್ತಿಕವಾಗಿ ತೆಗೆದುಕೊಂಡಾಗಿದೆ ವಸಂತ್ ಗಿಳಿಯಾರ ಮೇಲೆ ದೂರು? ವಸಂತ್ ಗಿಳಿಯಾರ ಮೇಲೆ ವೈಯಕ್ತಿಕವಾಗಿ ನನ್ಗೆ ಅವರು ಏನು ಹೇಳಲಿಲ್ಲ. ಆದ್ರೆ ಸ್ಟ್ಯಾನ್ಲಿ ಅವರಿಗೆ ಹೇಳಿರುವಂತ ವಿಚಾರ
ಅದೊಂದು ಧಾರ್ಮಿಕ ವಿಚಾರದಲ್ಲಿಯೂ ಕೂಡ ಮುಖ್ಯವಾಗುವುದಿಲ್ವಾ? ವೈಯಕ್ತಿಕ ಅಂತ ಅನ್ನುವಂಥದ್ದಲ್ಲ. ಇಲ್ಲಿ ಮುಖ್ಯವಾಗಿ ಈತ ಕಳಂಕವನ್ನು ಅಂಟಿಸ್ತಿರೋದು ಯಾರ ಮೇಲೆ? ನಮ್ಮ ಕ್ಷೇತ್ರದ ಮೇಲೆ, ನಮ್ಮ ಮಂಜುನಾಥನ ಮೇಲೆ. ಇಲ್ಲದೆ ಇರುವಂತ ವ್ಯಕ್ತಿಯೊಬ್ಬನನ್ನ ಕರ್ಕೊಂಡು ಬಂದು ಅವನು ಹಿಂಗೆ ಹೇಳ್ದ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತಿದ್ದಾಗ ನಾವ್ಯಾಕೆ ಅವನ ಮೇಲೆ ಕ್ರಮ ತಗೋಬಾರದು? ಏನು 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 ಸರ್ಕಾರಗಳಿಗೆ ಅವನ ವಿರುದ್ಧ ಬರೀಬಾರದು? ಏನು ಸೌಹಾರ್ದತೆಯನ್ನ ಹದಗೆಡಿಸುತ್ತಿರುವಂತ ಏನು ಸಂವಿಧಾನದ ಆಶಯಗಳಿವೆ, ಆ ಸಂವಿಧಾನದ ಆಶಯಗಳಿಗೆ ವ್ಯತಿರಿಕ್ತವಾಗಿ ವರ್ತಿಸುವಂತ ಇಂತಹ ವ್ಯಕ್ತಿಗಳಿಂದ ಸಮಾಜದ ಸ್ವಸ್ಥತೆಯೇ ಹಾಳಾಗ್ತದೆ. ಸಮಾಜದ ಏನ್ ಹೇಳ್ತೇವೆ, ಓರಣ ಅಂತ ಹೇಳಿದ್ರೆ ಎಲ್ಲಾ ಸಮಾಜದವರು ಸೇರಿ, ಎಲ್ಲ ಧರ್ಮವೂ ಸೇರಿ ಇಲ್ಲಿ ರಾಷ್ಟ್ರ ಆಗಿರುವಂಥದ್ದು. ಇದೊಂದು ಜಾತ್ಯತೀತವಾದಂತಹ, ಧರ್ಮಾತೀತವಾದಂತಹ, ಒಂದು ಎಲ್ಲರನ್ನೂ ಒಳಗೊಂಡಂತ ಸೋದರತ್ವದ ತಳಪಾಯದ ಮೇಲೆ ನಿಂತಿರುವ ದೇಶ ನಮ್ದು. ಇವರು ಅದಕ್ಕೆ ಕಳಂಕಿತವಾಗಿ ಸುಳ್ಳು ಹೇಳ್ಕೊಂಡು ತಪ್ಪು ಮಾಡಿದ್ರೆ ಬೇರೆ ಪ್ರಶ್ನೆ. ಆ ಕಾರಣದಿಂದ ಇದು ವೈಯಕ್ತಿಕ ಅಲ್ಲ, ನನ್ನ ಸಮಾಜದ ಸ್ವಸ್ಥತೆಗೋಸ್ಕರ ನಾನು ಕೊಡುತ್ತಿರುವ ದೂರಾಗಿದೆ ಸರ್. ಏನು 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 ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದೀರಿ? ಆ ದೂರಿನಲ್ಲಿರುವಂತ ಸಾರಾಂಶವನ್ನ ಚಿಕ್ಕದಾಗಿ ಹೇಳೋದಾದ್ರೆ. ಮುಖ್ಯವಾಗಿ ಈ ದೂರಿನಲ್ಲಿ ಮುಖ್ಯವಾದ ಸಾರಾಂಶ ನೋಡಿ, ಈತ ವಸಂತ್ ಗಿಳಿಯಾರ್ ಅನ್ನುವ ವ್ಯಕ್ತಿ, ಗಿಳಿಯಾರ್ ಅನ್ನುವಂತಹ ಗ್ರಾಮದಲ್ಲಿ ಉಳ್ಕೊಂಡಿರುವಂತಹ ವ್ಯಕ್ತಿ. ಈತ ನಿರಂತರವಾಗಿ ಒಬ್ಬ ವ್ಯಕ್ತಿಯ ಮೇಲೆ, ಅದರಲ್ಲೂ KV ಸ್ಟ್ಯಾನ್ಲಿ ಅನ್ನುವಂಥವರ ಮೇಲೆ ನಿರಂತರವಾಗಿ ಧರ್ಮಸ್ಥಳವನ್ನ ಹಂದಿಗೆ ಹೊಡೆದ ಹಾಗೆ ಗಮನವಿಟ್ಟು ಹೊಡೆಯಬೇಕು ಅನ್ನುವಂತಹ ಅಂಶವನ್ನು ಹೇಳ್ತಿದ್ದ. ಇದಕ್ಕೆ ಪೂರಕವಾಗಿ ಸ್ಟ್ಯಾನ್ಲಿ ಅವರು 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ಇವನು ಅದೇ ಪ್ರವೃತ್ತಿಯನ್ನು ಮುಂದುವರಿಸಿದ್ದ. ಈ ಕಾರಣದಿಂದ ಮೈಸೂರು, ಕರ್ನಾಟಕ, ವಿಜಯನಗರದಲ್ಲಿ ಪ್ರಕರಣವು ದಾಖಲಿಸಲ್ಪಟ್ಟಿದೆ. ಆ ದಾಖಲೆಯನ್ನ ನಿಮಗೆ ಕೊಡ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿಯ ಮಕ್ಕಳು ಅಂತ ಹೇಳಿದ್ರೆ, ನಾನು ರಾಷ್ಟ್ರೀಯ ಮಹಿಳೆ ಮತ್ತು ಮಕ್ಕಳ ಕುಂದುಕೊರತೆ ವಿಭಾಗದ ನಿಕಟಪೂರ್ವವಾದಂತಹ ಸದಸ್ಯನಾಗಿದ್ದವನು, ಹಾಗೆ ಮಕ್ಕಳ ಹಕ್ಕುಗಳ ಆಯೋಗ ಕರ್ನಾಟಕ ಸರ್ಕಾರದ ಸದಸ್ಯನಾಗಿದ್ದವನು. ಇಲ್ಲಿಯ ಮಕ್ಕಳಿಗೆ ಕಳಂಕ ಬರುವಾಗ 76 ಮಕ್ಕಳು ಓಡೋಗಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಆ ಕಾರಣದಿಂದ ಈತನ ಮೇಲೆ 2 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಧಾರ್ಮಿಕ ವಿಚಾರವನ್ನು ಇಟ್ಟುಕೊಂಡು ಅಸಹ್ಯಕರವಾಗಿ ಪಂಗಡಗಳಲ್ಲಿ ಅವಮಾನಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಉತ್ತರದ ಕಮಿಷನರ್, ಪೊಲೀಸ್ ಕಮಿಷನರ್ ಮುಂಬೈ ಅವರಿಗೂ ಕೂಡ ಕಳಿಸಿದ್ದೇನೆ. ಇವನು ಬಂದ ಕೂಡಲೇ ಈತನ ಮೇಲೆ ಈ ತರದ ಸುದ್ದಿಗಳನ್ನು ಪತ್ರಕರ್ತನೆಂಬ ಅಣೆಪಟ್ಟೆ ಕಟ್ಟಿಕೊಂಡೇ ನಡೆಸುವ ಧಾರ್ಮಿಕ ಕಿರಾತಕನಾಗಿದ್ದಾನೆ ಎನ್ನುವಂತ ಅಂಶವನ್ನ ಹೇಳಿದ್ದೇನೆ ಸರ್. ಈ 3 ಸಂಬಂಧ ಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ಮತ್ತೆ ಅಲ್ಲಿನ ಪೊಲೀಸ್ ಇಲಾಖೆಗೆ ಸಹ ದೂರನ್ನು ಕೊಟ್ಟಿದ್ದೀರಾ ತಾವು? ಉತ್ತರ ಕಮಿಷನರ್ಗೆ. ಹೌದು. ಈಗ ಯಾವ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ? ಸಂವಿಧಾನದಲ್ಲಿ ಅವಕಾಶ ಇದೆಯಾ ಅದಕ್ಕೆ ಅಂತ? ಈಗ ಅವನು ಇಲ್ಲಿ ಬೇಲ್ ತಗೊಂಡೆ ಅಲ್ಲಿ ಓಡಾಡ್ತಾ ಇರೋದಾದ್ರೂ ಹೇಗೆ? ಇದು ಎಲ್ಲೇ ಹೋದ್ರೂ ಕಾನೂನೇ ಅಲ್ವಾ? ಆ ಕಾರಣದಿಂದ ಮತ್ತು ಎರಡನೇದು, ಇವನ ಯಾವಾಗಲೂ ನಾಲಿಗೆ ಸ್ವಚ್ಛವಾಗಿರೋದಿಲ್ಲ, ಸಭ್ಯವಾಗಿರೋದಿಲ್ಲ. ಧರ್ಮದ ಮೇಲೆ ಕಳಂಕವನ್ನು ತರೋದು ಮತ್ತೆ ಈ ಎರಚಾಟವನ್ನ BSN ಅಂತ ಹೇಳಿದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಥವಾ ಭಾರತದ ದಂಡ ಅಧಿನಿಯಮದ ಅಡಿಯಲ್ಲಿ ಈ ತರದ ನಿರಂತರವಾದಂತಹ ಅವಮಾನಕರವಾದಂತ ಕೆಲಸಗಳನ್ನ ಮಾಡುವಂತವ್ರನ್ನ ಅಸಹ್ಯವಾಗಿ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತದ್ದು ಮತ್ತು ವಿನಾಕಾರಣ ಜನರನ್ನ ದಂಗೆ ಏಳಿಸುವಂತ ಪ್ರಕ್ರಿಯೆಯನ್ನ ಹೊಂದಿರುವಂತಹ ವ್ಯಕ್ತಿ ಈತ. ಈ ಕಾರಣ ಮತ್ತು ಕಾನೂನಿನ ಬಗ್ಗೆ ಗೌರವವೂ ಇಲ್ಲ, ಭಯವೂ ಇಲ್ಲ. ಆ ಕಾರಣದಿಂದ ತತ್ಕ್ಷಣ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಕಳಿಸಿದ್ದಿದೆ ಸರ್. ಒಂದಲ್ಲ 300 FIR ಆಗ್ಲಿ ನಾನೇನು ಭಯ ಪಟ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ವಸಂತ್ ಗಿಳಿಯಾರ್ ಅವರು. ಅದು ಅವ್ರಿಗೆ ಬಿಟ್ಟದ್ದು. ಭಯ ಯಾವ್ದು ಪಡುತ್ತೆ ಯಾವ್ದು ಪಡಲ್ಲ ಅನ್ನೋದು ಅವ್ರಿಗೆ ಬಿಟ್ಟದ್ದು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕೆಂತ ಹೇಳಿದ್ರೆ ಕಾನೂನಿನಿಗೆ ಗೌರವ ಕೊಡುವವರು 1 FIR ಆದ್ರೂ ಕೂಡ ಕಾನೂನಿನ ಕಟಕಟೆಗೆ ಬಂದು ನಿಲ್ತಾರೆ. 300 FIR ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ 300 FIR ಆಗುವವನಿಗೆ 3 ಪ್ರಕರಣ ಆದ್ರೆ
ಇವ್ರಿಗಿನ್ನೂ ಅರ್ಥ ಆಗಿಲ್ಲ. 3 ಪ್ರಕರಣವಾದ್ರೆ ಈ ತರದ ದಂಗಲ್ ವಿಚಾರದಲ್ಲಿ, ಧರ್ಮವನ್ನ ಎತ್ತು ಕಟ್ಟುವ ವಿಚಾರದಲ್ಲಿ ಒಂದೇ ಪ್ರಕರಣವಾದ್ರೂ ಕೂಡ ರೌಡಿ ಶೀಟರ್ಗೆ ಸೇರಿಸ್ಬೇಕಿತ್ತ ನಾನು. ರೌಡಿ ಶೀಟರ್ಗೆ ಸೇರಿಸ್ಬೇಕಾದಂಥದ್ದು ಈತನನ್ನ. ಯಾಕೆ ಇನ್ನು ಸರ್ಕಾರಗಳು ಬಿಟ್ಕೊಂಡು ನಿಂತಿವೆ ಅನ್ನೋದು ನನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮದೊಡನೆ ಸಂಘರ್ಷವನ್ನ ಸೃಷ್ಟಿ ಮಾಡ್ತಿರುವಂತ ಈ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ 300 ಕೇಸ್ ಅಲ್ಲ, ಬರೀ 1 ಕೇಸಲ್ಲಿ ನಾನು ಎಲ್ರಿಗೂ ಬರಿತಾ ಇದ್ದೇನೆ. 2 ಕೇಸಲ್ಲಿ ಬರೀತಿದ್ದೇನೆ. ಇನ್ನು ಬೇರೆ ಕೇಸವರು ಅವರು ಕೂಡ ಬರೆದು ಹಾಕ್ಬೋದು ನನ್ನ ಪ್ರತಿಯನ್ನ ಇಟ್ಕೊಂಡು. ಯಾಕೆಂತ ಹೇಳಿದ್ರೆ ಕಾನೂನಿಗೆ ಗೌರವ ಕೊಡದೆ ಇರೋರು, ಧರ್ಮಕ್ಕೆ ಗೌರವ ಕೊಡದೆ ಇರೋದು, ಸಮಾಜಕ್ಕೆ ಗೌರವ ಕೊಡದೆ ಇರೋರು ಇವರು 300 ಆಗ್ಲಿ ಅಂತ ಅನ್ನೋದು ಬೇರೆ ವಿಚಾರ. ಈ ವಿಚಾರಗಳನ್ನ ಆಮೇಲೆ ಹೇಳೋಣ. ಮೊದ್ಲು ಆಡಿರುವ ಮಾತಿಗೆ ಸಾಕ್ಷಿ ಕೊಟ್ಟು ಹೊರಗಡೆ ಬರ್ಲಿ, ಆಮೇಲೆ ಮಾತಿನ ವಿಚಾರ. ನ್ಯಾಯಾಂಗಕ್ಕೆ ಬೆಲೆ ಕೊಡದೆ ಇರೋನು 300 ಆಗ್ಲಿ ಅಂತ ಈ ಬರ್ಕೋತಾರೆ. ಬರ್ಕಳಕ್ಕೆ ಆಮೇಲೆ ನಾನು ಬರ್ದಿಲ್ಲ ಅಂತ ಹೇಳುವ ವಿವೇಕರಹಿತ ಜನರು ಇವರು. ಅಷ್ಟು ಗಂಭೀರವಾದ ಪ್ರಕರಣ ಇದು. ಹೌದಲ್ವಾ? ಒಂದು ಧರ್ಮವನ್ನ ಮತ್ತೊಬ್ಬ ಬೇರೆ ಧರ್ಮವನ್ನದಲ್ಲಿರುವಂತ ವ್ಯಕ್ತಿ ಒಂದು ಧರ್ಮವನ್ನ ಅವಮಾನಿಸಿದ್ದಾನೆ, ಒಂದು ದೇವಸ್ಥಾನವನ್ನು ಅವಮಾನಿಸಿದ್ದಾನೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹರಡಿಸೋದು ಅಪರಾಧ ಅಲ್ವಾ? ಖಂಡಿತ. ನೀವೇ ಯೋಚನೆ ಮಾಡಿ. ಖಂಡಿತ ಯಾವುದೇ ಧರ್ಮಗಳ ನಡುವೆ ತಂದಿಡೋದು ಅದು ನಮ್ಮ ದೇಶದಲ್ಲಿ ದೊಡ್ಡ ಅಪರಾಧ. ಯಾಕಂದ್ರೆ ನಮ್ಮಲ್ಲಿ ಶಾಂತಿ ಮತ್ತೆ ಪ್ರೀತಿಯಿಂದ ಇರಬೇಕಾದದ್ದು ಎಲ್ಲ ಧರ್ಮಗಳು ಸೇರಿ ಆ ತರದ ಒಂದು ದೇಶ ನಮ್ದು. ಹೆಚ್ಚಾಗಿ ನನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಧಾರ್ಮಿಕವಾದಂತ ವಿಚಾರಗಳನ್ನ ಭಾರಿ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಸೌಹಾರ್ದದ ತೋಟವನ್ನ, ಶಾಂತಿಯುತವಾದ ತೋಟವನ್ನ ಅಸಹನೀಯವಾಗಿ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ. ಆದ್ರೆ ಕೆಲವರು ಒಳಗಡೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಈ ತರದ ಸುಳ್ಳು ಸುದ್ದಿಯನ್ನ ಹಬ್ಬಿಸುವವರನ್ನ ದಂಡಿಸಲಿಲ್ಲ ಅಂದ್ರೆ ಅದು ಅಪರಾಧ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ ಆಗತ್ತೆ. ಆ ಕಾರಣದಿಂದ ತತ್ಕ್ಷಣ ಎಲ್ಲಂದರಲ್ಲಿ ಬಂಧಿಸಬೇಕು. ಆ ಕಾರಣದಿಂದ ಈ FIR ಅನ್ನ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಅಲ್ಲಿ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆದ್ರೂ ಈತನೇ ಹೊಣೆಗಾರಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ವಿನಂತಿಸಿಕೊಂಡಿದ್ದೇನೆ ಸರ್. ಈಗ ಅಲ್ಲಿ ಶಾಂತಯುತವಾದ ಹೋದ್ರೂ ಸಹ ಬಂಧಿಸುವಂತ ಸಾಧ್ಯತೆ ಇದೆಯಾ? ಇಲ್ಲಿಯೇ FIRಗೆ ಬಂದು ಕಾನೂನು ರೀತಿಯಾಗಿ ಬೇಲ್ ತಗೊಳ್ಳದೆ ಅಲ್ಲಿ ಇಲ್ಲಿ ಒಡ್ಡಾಡ್ತಾ ಇರುವ ವ್ಯಕ್ತಿಗೆ ಎಲ್ಲಿ ಬೇಕಾದ್ರೂ ಬಂಧಿಸಬಹುದಲ್ಲ. ಬೇರೆ ರಾಜ್ಯದಲ್ಲೂ ಸಹ ಬಂಧಿಸ್ಲಿಕ್ಕೆ ಬರ್ತದ? ಎಲ್ಲೇ ಹೋದ್ರು ಕೂಡ ಭಾರತೀಯ ದಂಡ ಪ್ರಕ್ರಿಯೆ ಇರೋದೀಗ. ನೀವು ಈಗ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಕೊಲೆ ಮಾಡಿ ಗುಜರಾತ್ ಅಲ್ಲಿ ಔಸ್ಕೊಂಡಿದ್ದ, ಲೋಕಲ್ ಪೊಲೀಸ್ನವರು ಸಹಾಯದಿಂದಲೇ ಬಂಧಿಸಿ ಹೇಳ್ಕೊಂಡ್ಬರೋದು. ಇವರೆಲ್ಲ ನಮ್ಮ ಧರ್ಮದ ನಾಯಕರ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ, ಧರ್ಮವನ್ನೇ ಹೊಡಿತಿದ್ದಾರೆ, ಇಲ್ಲಿಯ ಮಹಿಳೆಯರನ್ನ, ಮಕ್ಕಳನ್ನ ಅವಮಾನಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಗಂಭೀರವಾಗಿ, ರಾಷ್ಟ್ರವು ಕೂಡ ಗಂಭೀರವಾಗಿ ಪರಿಗಣಿಸ್ತದೆ, ನಾವು ಕೂಡ ಗಂಭೀರವಾಗಿ ಪರಿಗಣಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ತರದ ಅವಿವೇಕಗಳನ್ನ ನಾವು ಸಹಿಸ್ಲಿಕ್ಕೆ ಆಗಲ್ಲ. ಸ್ವಲ್ಪ ಒಡನಾಡಿ ಸಂಸ್ಥೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ಕಾಣಿಸ್ತಾ ಇದೆ. ಹೌದು, ಹೋಗ್ಲೇಬೇಕಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿಯನ್ನ ಧಾರ್ಮಿಕ ಕಾರಣವೊಂದಲ್ಲಿ ಎಲ್ಲ ಧರ್ಮವನ್ನ ಸಹಿಷ್ಣುತೆಯಿಂದ ನೋಡುವಂತ ವ್ಯಕ್ತಿಯನ್ನ ಯಾವುದೋ ಕಾರಣದಿಂದ ಅವಮಾನಿಸ್ತಾ, ಧರ್ಮದ ವಿಷಯನ ಮುನ್ನೆಲೆಗೆ ತರ್ತಾ ನಿರಂತರವಾಗಿ ದಾಳಿ ಮಾಡೋದಿದೆಯಲ್ಲ, ಇದು ಏನಂತ ತೋರಿಸ್ತದೆ? ಈ ಕಾರಣದಿಂದ ಈ ತರದವರ ವಿಚಾರದಲ್ಲಿ ಒಡನಾಡಿ ಸಂಸ್ಥೆ ಅಂತ ಅಲ್ಲ, ಈ ಸರ್ಕಾರವೂ ಕೂಡ ಗಂಭೀರವಾಗಿಯೇ ಪರಿಗಣಿಸಿದೆ. ಇಲ್ಲಾಂದ್ರೆ ಯಾಕೆ ಇವನು ವಿರುದ್ಧ FIR ಆಗ್ತಿತ್ತು? ನೋಡ್ತು ಕಾನೂನಲ್ಲಿ ಎಷ್ಟು ರೀತಿ ರಿವ್ಯೂ ಆಗಿದೆ, ಎಷ್ಟು ಲಕ್ಷ ಜನ ನೋಡಿದ್ದಾರೆ. ವಿನಾಕಾರಣ ಒಬ್ಬನನ್ನ ಕಳಂಕಿತನಾಗಿ ಮಾಡ್ಲಿಕ್ಕೆ ಇವನಿಗೆ ಯಾವ ಹಕ್ಕಿದೆ? ಒಬ್ಬ ವ್ಯಕ್ತಿಯನ್ನ ಕಳಂಕಿತನಾಗಿ ಮಾಡ್ಲಿಕ್ಕೆ ಇವ್ರಿಗೆ ಯಾವ ಹಕ್ಕಿದೆ? ಈ ಆ ಕಾರಣದಿಂದ ಸಾಕ್ಷಿಯಿಂದ ತಗೊಂಬರೋ ಯೋಗ್ಯತೆ ಇಲ್ಲದವನು ಹೇಳ್ಲಿಕ್ಕೆ ಏನು, ಕೂತ್ಕೊಂಡು ಮಾತಾಡ್ಲಿಕ್ಕೇನು, ಬಂದು ಕೋರ್ಟ್ ಮುಂದೆ ಹೇಳ್ಬೇಕಲ್ಲ. ನೋಟಿಸ್ ಕೊಟ್ರೆ ನೋಟಿಸ್ ತಗೋಬೇಕಲ್ಲ ಕಾನೂನು ಪ್ರಕಾರ.
ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತಲ್ವಾ? ಹ್ಮ್. ಯಾಕೆ ಮಾಡ್ಲಿಲ್ಲ? ಆ ಕಾರಣದಿಂದ ಒಡನಾಡಿ ಸಂಸ್ಥೆ ಗಂಭೀರವಾಗಿ ತಗೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ಒಡನಾಡಿ ಸಂಸ್ಥೆ ಅನ್ನೋದು ಸೌಹಾರ್ದತೆಯನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತಲೇ ಬಂದಿದೆ. ಈ ಬೆಳಗಿಸುವ ಕಾರಣವನ್ನಿಟ್ಟುಕೊಂಡು ಹಿರಿಯರೊಬ್ಬರನ್ನ ಪಂಚ ಕಳೆದಾಕಿ ಹೊಡಿತೀವಿ ಅಂತ ಹೇಳಿ ಇಡೀ ಜಗತ್ತಿಗೆ ಜಗಜ್ಜಾಹಿರ ಮಾಡ್ತಾನೆ. ಎಲ್ಲಾದ್ರೂ ಉಂಟಾದು. ಮತ್ತೆ ಮೈಸೂರಿನ ಪ್ರಗತಿಪರರು ದುಷ್ಟರ ಕೂಟ ಅಂತ ಹೇಳ್ತಾನೆ. ಅವರು ಪ್ರಕರಣವನ್ನು ಸುಮೋಟೋ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದೂ ಒಂದು ಆಗ್ತಾ ಇದೆ. ಇದೆಲ್ಲ ಸಾಧ್ಯವಾ? ಇದೆಲ್ಲ ವಿಕೃತಿ ಅಲ್ವಾ? ಈ ವಿಕೃತಿಯನ್ನ ನಾವು ಸಹಿಸ್ಲಿಕ್ಕೆ ಸಾಧ್ಯನಾ? ಹೇಳಿ ಸರ್. ಖಂಡಿತ ಯಾವುದೇ ಧರ್ಮಗಳ ನಡುವೆ ತಂದಿಡುವಂಥದ್ದು, ಧರ್ಮದಲ್ಲಿ ಅಶಾಂತಿಯನ್ನ ಮೂಡಿಸುವಂಥದ್ದು ಸರಿಯಲ್ಲ. ಆದ್ರೆ ಇಲ್ಲಿ ಸ್ಟ್ಯಾನ್ಲಿ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರೋದಲ್ವಾ? ಸ್ಟ್ಯಾನ್ಲಿ ಆಗಿರ್ಲಿ, ಬೇರೆ ವ್ಯಕ್ತಿ ಆಗಿರ್ಲಿ, ಯಾರು ಹತ್ರದಲ್ಲಿ ಇರ್ತಾರೆ, ಯಾರು ಅವ್ರನ್ನ ಒಡಹುಟ್ಟು ಅನ್ಕೋತಾರೆ, ಯಾರು ಅವ್ರನ್ನ ಸೋದರತ್ವದಿಂದ ನೋಡ್ತಾರೆ, ಯಾರು ಅವರ ಚಲನವಲನಗಳನ್ನ ಗಮನಿಸಿರ್ತಾರೆ, ಅವರನ್ನ ಪರವಾಗಿ ಅಲ್ಲಪ್ಪ, ನೀವು ಯಾರ್ದೋ ಪರವಾಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ವಾ? ಆಗತ್ತೆ. ಇವ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಲ್ಲ, ಈ ಕಂಪ್ಲೇಂಟ್ ಆಧಾರದ ಮೇಲೆ ಮತ್ತೆ ಸೌಹಾರ್ದತೆಯನ್ನ ಹಾಳು ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ, ಬಾಂಬೆಯಲ್ಲಿ, ಬಿಹಾರ್ ಅವರು ಬಂದು ಬಿಟ್ಟಿದ್ದಾರೆ, ಇಲ್ಲಿ ಕ್ರೈಸ್ತರು ನಿಲ್ಲಿಸಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ, ಆ ತರದೊಂದು ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲೂ ಕಳಂಕ ಹಚ್ಚಿದಾಗಲ್ವಾ? ಆ ಕಾರಣದಿಂದಲೇ ಅವರಿಗೂ ಬರ್ದಿದ್ದು, ಬರ್ದಿದ್ದೇವೆ. ಖಂಡಿತ ನಿಮ್ಮ ದೂರನ್ನ ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಳ್ತದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಖಂಡಿತವಾಗಿ ತಗೊಳ್ತದೆ. ಏನಂದ್ರೆ ಯಾವುದೋ ರಾಜ್ಯವಾಗ್ಲಿ, ಯಾವುದೇ ರಾಜ್ಯವಾಗ್ಲಿ, ಅದಕ್ಕೆ ತನ್ನ ಸೌಹಾರ್ದತೆಯ, ಶಾಂತಿಯುತವಾದ, ನೆಮ್ಮದಿಯ ಜೀವನವನ್ನ ಒದಗಿಸಿಕೊಡುವಂಥದ್ದು ನಾಗರಿಕ ಸರ್ಕಾರದ, ಪ್ರಜಾಪ್ರಭುತ್ವದ ಸರ್ಕಾರದ ಮತ್ತು ಪೌರ ಪ್ರಜ್ಞೆಯ ಸರ್ಕಾರದ ಪ್ರಜ್ಞಾಯುತವಾದಂತ ನಡವಳಿಕೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಶಾಂತಿ ಇಲ್ವೋ, ಎಲ್ಲಿ ಅವಮಾನ ಇದೆಯೋ, ಅಲ್ಲಿ ಎಲ್ಲೂ ಬಂದು ಬೇರೆ ಜನಾಂಗದ ಜನ ಬಂದು ವಾಸ ಮಾಡಲ್ಲ, ಆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ, ಪ್ರತಿ ರಾಜ್ಯವು ಶಾಂತಿಯುತವಾಗಿದೆ ಎಂದಾಗಲೇ ವ್ಯಾಪಾರಸ್ಥರು, ಬಿಸ್ನೆಸ್ ಪೀಪಲ್, ದೇ ಕಮ್ ಹಿಯರ್. ಒಂದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೌಹಾರ್ದತೆ ಆಗಿದೆ ಅಂತ ಹೇಳಿದ್ರೆ ಜನ ನಿರ್ಭೀತಿಯಿಂದ ಓಡಾಡ್ತಾರೆ. ಇದು ಯಾವ ಸರ್ಕಾರಕ್ಕೆ ಬೇಕಿಲ್ಲ ಹೇಳಿ? ಎಲ್ಲ ಸರ್ಕಾರಗಳು ಈ ನಿಟ್ಟಿನಲ್ಲಿ ಆಲೋಚಿಸ್ತವೆ, ಯೋಚಿಸ್ತವೆ, ವಿವೇಚಿಸ್ತವೆ. ಹಾಗಾಗಿ ಶಾಂತಿಯನ್ನ ಕದಡುವವರನ್ನ ಸುಮ್ಮನೆ ಬಿಡಲ್ಲ. ಇಲ್ಲಿನ ಪ್ರಕರಣವನ್ನ ಬಾಂಬೆವರೆಗೆ, ಅಂದ್ರೆ ಮಹಾರಾಷ್ಟ್ರದ ತನಕ ತಗೊಂಡು ಹೋಗುವಂತ ಅಗತ್ಯ ಆದ್ರೂ ಏನುಂಟು ಅಂತ. ಬಹಳ ಮುಖ್ಯವಾಗಿ ನೋಡಿ, ಅಲ್ಲಿಯ ಜನರಲ್ಲಿ ಕೆಲವರಾದ್ರೂ ನಮ್ಮಂತ ಸಾತ್ವಿಕರು ಇರ್ತೇವೆ, ಹಿಂದೂ ಧರ್ಮದ ಅನುಯಾಯಿಗಳು. ಧರ್ಮ ಅಂತಂದ್ರೆ ಏನು? ಸರ್ವ ಜನರು ಕೂಡ ಸುಖಿನೋಭವತ್ತು ಅನ್ನುವಂಥದ್ದು. ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಧರ್ಮದಲ್ಲಿ ಸರ್ವರು ಕೂಡ ಶಾಂತಿಯುತವಾಗಿ ಇರುವಂತದ್ದನ್ನ ಬಯಸುವಂತ ಧರ್ಮ ಹಿಂದೂ ಧರ್ಮ. ಈ ಅಂಶವನ್ನ ಗಮನಿಸ್ತಲೇ ಹೇಳೋದಾದ್ರೆ, ಅವರು ಹಂದಿ ಕೊಡದಾಗ ಒಡೆಯರಿ ಅಂತ ಹೇಳಿ ಒಂದು ಅಷ್ಟು ಲಕ್ಷ ಜನ ನೋಡೋದಾದ್ರೆ, ಅವ್ರ ಬಗ್ಗೆ ಮನಸ್ಸೊಳಗಡೆ ಸ್ಟ್ಯಾನ್ಲಿ ಅವ್ರ ಬಗ್ಗೆ ಕೈ ಅಭಿಪ್ರಾಯ ಮೂಡೋದಿಲ್ವಾ? ಆ ಕಾರಣದಿಂದ ಮತ್ತು ಅವರು ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಣ್ಣದಾಗಿ, ನಾನೇ ಆಗ್ಲಿ ಸ್ಟ್ಯಾನ್ಲಿ ಅವರಾಗ್ಲಿ, ನಾಯಕರಾಗಿ ಗುರುತಿಸಿಕೊಂಡವರು, ಸೇವಾ ನಾಯಕರಾಗಿ ಎಲ್ಲೋ ಕಳಂಕ ಹಚ್ಚುವಂತ ಪ್ರಕ್ರಿಯೆಯಲ್ಲಿ ಇವರು ತೊಡ್ಕೊಳ್ಳೋದಾದ್ರೆ ಅವಮಾನ ಅಲ್ವಾ? ಯೋಗ ಸ್ಟಾಪ್ ಟ್ರಾಫಿಕ್ ಅನ್ನುವಂಥದ್ನ 40 ದೇಶಗಳಲ್ಲಿ 170 ಕಡೆ ಒಡನಾಡಿ ಕಾರ್ಯಕ್ರಮವನ್ನ ವರ್ಲ್ಡ್ ವೈಡ್ ಆಯೋಜಿಸ್ತಿರ್ತದೆ. ಆ ಅಂಶದಲ್ಲಿ ಅವರೆಲ್ಲ ಯಾಕೆ ಈತನ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಅಥವಾ ನಾವು ನಮ್ಮ ಮನಸ್ಸಾಕ್ಷಿಗೆ ಪೂರಕವಾಗಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಗುವ ಪರಿಣಾಮ ಎಂಥದ್ದು? ನಾವು ಈ ರಾಷ್ಟ್ರದ ವ್ಯಕ್ತಿಗಳಲ್ವಾ, ಸೇವಾ ವ್ಯಕ್ತಿಗಳಲ್ವಾ? ಹಾಗಾಗಿ ಇದನ್ನ ಅಲ್ಲಿಗೂ ತಕೊಂಡು ಹೋಗ್ತಿದ್ದೇವೆ ಸರ್. ಅಲ್ಲಿಗೂ ತಗೊಂಡು ಹೋಗ್ತಾ ಇದ್ದೀವಿ. ಬಹಳ ಗಂಭೀರವಾಗಿ ಈ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದೀರ ತಾವಿರ್ಬೋದು, ತಮ್ಮ ಸಂಸ್ಥೆ ಇರ್ಬೋದು. ಈಗಾಗಲೇ ಹಲವಾರು ರೀತಿಯ ಪ್ರಕಟಣೆಯನ್ನ ಕೊಟ್ಟಿದ್ದೀರಿ, ಹಲವಾರು ಸುದ್ದಿ ಮಾಧ್ಯಮದಲ್ಲಿ ಹೇಳಿದ್ದೀರಿ. ಅದಾದ ಮೇಲೂ ಸಹ ವಸಂತ್ ಗಿಳಿಯಾರ್ ಅವರು ಸುಧಾರಿಸಿದ್ರ ಹೇಗೆ? ನೀವು ಹಲವಾರು ರೀತಿಯ ಪತ್ರಿಕಾಗೋಷ್ಠಿಯಲ್ಲಿ ಈ ತರ ವಸಂತ್ ಗಿಳಿಯಾರ್ ಬಗ್ಗೆ ಮಾತಾಡಿದ್ದೀರಿ. ಇದೆಲ್ಲ ಆದ್ಮೇಲೂ ವಸಂತ್ ಗಿಳಿಯಾರ್ ಅವರು ಸುಧಾರಿಸಿದ್ದರ ಹೇಗೆ? ಸುಧಾರಿಸದೇ ಇರೋದ್ರಿಂದ ಅಲ್ವಾ?
ಏನು ನಮ್ಗೆ ಇಲ್ಲಿ ಸುಧಾರಿಸ್ಬೇಕು ಅಂತ ಅಲ್ಲ, ಹ್ಮ್. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಅವಮಾನಿಸಿದ್ದಾನೆ. ಹ್ಮ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ರೀತಿಯಲ್ಲಿ ನಾವು ರಿಲೀಫ್ ಕೇಳ್ತಾ ಇದ್ದೇವೆ. ಹ್ಮ್. ಯಾವ್ದೋ ವ್ಯಕ್ತಿ ನಾಳೆ ಏನ್ ಮಾಡ್ತಾನೆ, ಕಲ್ಲೊಡೆದು ಓಡೋಗ್ಬಿಡ್ಬೋದು ನಾಯಿಗೆ, ಅಥವಾ ಇನ್ನೊಂದಕ್ಕೆ. ಆಗ ಪ್ರಾಣಿಗಳಿಗೆ ದಯೆಯನ್ನು ತೋರ್ಬೇಕಾದಂತ ಒಂದು ಧರ್ಮ, ಹ್ಮ್. ವಿಚಾರದೊಡನೆ ದಯೆ ತೋರ್ಬೇಕಾದ ಒಂದು ಧರ್ಮ, ಅದಕ್ಕೆ ಕಳಂಕ ತರ್ತಿರುವಂತ ಅಂಶದಲ್ಲಿ ನಾವು ಅವನ ವಿರುದ್ಧ ಹೋಗುವಂತದ್ದು ಬಾರಿ ಮುಖ್ಯ ಅಲ್ವಾ ಸರ್? ಯಾಕೆ ಅಂತ ಹೇಳಿದ್ರೆ ನೋವು ಅನುಭವಿಸ್ತಾ ಇರೋರು ಯಾರು? ಯಾರಿಗೋ ಹಿಂಗೆ ಕಳಂಕವನ್ನ ಮಾಡ್ಬಿಟ್ರೆ ಆಗತ್ತಾ? ಆ ಕಳಂಕವನ್ನ ತೊಡಿಲಿಕ್ಕೆ ಇವನು ಸಾಕ್ಷಿ ಕೊಡ್ಲಿ. ಹ್ಮ್. ಇಲ್ಲ ಈಗ ಅಂದಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ಲಿ, ನೋಡೋಣ. ಹ್ಮ್. ಏನು ಈಗ ಇಲ್ಲದೆ ಇರೋದಕ್ಕೆ ಆ ಪೂಜ್ಯರ ಪಂಚೆ ಕಳೆದಾಕ್ತಿವಿ ಅಂತ ಹೇಳಿದ್ರು, ಆ ಪೂಜ್ಯರ ಪೇಟ ಕಿತ್ತಾಕ್ತಿವಿ ಅಂತ ಹೇಳಿದ್ರು, ಆ ಹಂದಿ ಗುಡ್ದಾಗ ಹೊಡಿತೀವಿ ಅಂತ ಹೇಳಿದ್ರು. ಈ ಬೇಕಾ ಇದು? ಈತನ ಕುಹಕತನಕ್ಕೆ, ಈತನ ಏನೋ ದುರ್ಲಾಭಕ್ಕೋಸ್ಕರ, ಏನೋ ಮತ್ತೊಂದು ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಕಳಂಕಿತ ಸ್ಥಳಕ್ಕೆ ತಳ್ಳೋದಿದೆಯಲ್ಲ, ಹ್ಮ್. ಮತ್ತೊಬ್ಬರನ್ನ ಕಳಂಕಿತ ಸ್ಥಾನಕ್ಕೆ ತಳ್ಳಿಬಿಡೋದು ಇವ್ರ ಹಣಕ್ಕೋಸ್ಕರ. ಹಾಗಾಗಿ ನಾವು ಕಾನೂನನ್ನ ಮೀರಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಸರಿ ಸರಿ. ಈಗ ಕೊನೆಯದಾಗಿ ಈಗ ನಿಮ್ಮ ಇಡಿ ನಿಮ್ಮ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದೆ ಅಂತ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾದ್ರೆ ಏನಾಯ್ತು ಅದು ಅಂತ. ಈಗ ರಾಜ್ಯ ಗುಪ್ತಚರ ಇಲಾಖೆಯವರು ಬಂದು ರೇಡ್ ಮಾಡಿ ನಮ್ಮ 3 ವರ್ಷದ ದಾಖಲೆಗಳನ್ನ ನಾವೇ ಕೊಟ್ವಿ. ಪಾಪ ಅವರು ಅದಕ್ಕೆ ಅವಕಾಶ ಇದೆಯಾ? ಗುಪ್ತಚರ ಇಲಾಖೆ ಬಂದು ರೈಡ್ ಮಾಡಿ ನಿಮ್ಮ ಇದನ್ನ ತಗೊಂಡು ಹೋಗ್ಲಿಕ್ಕೆಲ್ಲ ಅವಕಾಶ ಇದೆಯಾ ಅಂತ ಏನಿಲ್ಲ ಪ್ರಶಾಂತ್ ಅವ್ರೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೋ ಹೋಗಿ ಮಾಹಿತಿಯನ್ನ ತಕೊಂಡು ಹೋಗಿದ್ದಾರೆ. ಅವರನ್ನ ನಾನು ಮೊದಲು ಹೇಳಿದ್ದೆ, ನಿಮ್ಮ ಚಾನೆಲ್ ನಾವು ಗೌರವಯುತವಾಗಿ ನಡೆಸ್ಕೊಳ್ಳುವುದು ನಮ್ಮ ಧಾರ್ಮಿಕ ನಾಯಕತ್ವದ ಗುಣ. ಆ ಕಾರಣದಿಂದ ಅವರನ್ನು ಗೌರವಯುತವಾಗಿ ನಡೆಸಿ ಅವರಿಗೆ ಬೇಕಾದ ದಾಖಲೆಗಳನ್ನ ಕೊಟ್ಟಿದ್ದೇವೆ. ಇಡಿ ಅವರು ಏಕ್ದಮ್ ಏನು ರೇಡ್ ಮಾಡ್ಬಿಡ್ತಾರ? ಎಲ್ಲಿ ಕೋಟಿಗಟ್ಟಲೆ ಹಣ ಇಟ್ಟಿದ್ದೀನಿ, ಯಾವ ಜಾಗದಲ್ಲಿ ಇಟ್ಟಿದ್ದೀನಿ, ಯಾವ ಮೂಲೆಯಲ್ಲಿ ಇಟ್ಟಿದ್ದೀನಿ, ಯಾವ ಟಾಯ್ಲೆಟ್ ಅಲ್ಲಿ ಇಟ್ಟಿದ್ದೀನಿ, ಇದೆಲ್ಲ ಅಬ್ಸರ್ವ್ ಮಾಡದೆ ಬಂದ್ಬಿಡ್ತಾರ? ಬರ್ಬೇಕು, ಯಾರಿಗೆ ಬರ್ಬೇಕು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಈಗಾಗ್ಲೇ ಯಾರು ಅಪರಾಧ ಪ್ರಕ್ರಿಯೆಯಲ್ಲಿದ್ದಾರೆ, ಯಾರು ಪರ್ಮಿಷನ್ನೇ ತೆಗೆದೇ ಲೇವಾದೇವಿ ನಡೆಸ್ತಿದ್ದಾರೆ, ಯಾರು ಹಣವನ್ನ ಅಕ್ರಮವಾಗಿ ಕೂಡಿಟ್ಟಿದ್ದಾರೆ, ಯಾರು ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಯಾರು ಈ ದೇಶವನ್ನ ಕಳಂಕಿತ ಸ್ಥಾನಕ್ಕೆ ತಳ್ತಿದ್ದಾರೆ, ಅವರ ಹಣವನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಇಡಿಯವರು ಕ್ರಮ ತಗೊಳ್ತಾರೆ. ಆ ಕ್ರಮವನ್ನ ನಮ್ಮೇಲೆ ತಗೊಳ್ತೀವಿ ಅಂತ ಅವ್ರು ಹೇಳಿದ್ರೆ ತೊಂದ್ರೆ ಇಲ್ಲ, ಅದನ್ನ ತೋರಿಸ್ಲಿ. ಮತ್ತೆ ಈ ಸುಳ್ಳು ಹೇಳುವಂತ ಪ್ರಕ್ರಿಯೆ ಒಡನಾಡಿಯಲ್ಲಿ ಅಬ್ಸರ್ವೇಷನ್ ಇರ್ಬೇಕಲ್ವಾ? ಯಾವುದೇ ಒಂದು ಸಂಸ್ಥೆಗೆ, ಪಾರದರ್ಶಕವಾಗಿದ್ದ ಸಂಸ್ಥೆಗೆ ಅದೇನು ಅಂತ ಕಷ್ಟ ಇಲ್ದಿರುವಂತ ವಿಚಾರ. ಗೌರವಾನ್ವಿತ ಅಮಿತ್ ಶಾ ಅವರು ಒಂದು ಬೆರಳು ಅಮ್ಕಿದ್ರೆ ಸಾಕು, ಒಡನಾಡಿಗೆ ಎಷ್ಟು ಹಣ ಬರುತ್ತೆ, ಯಾರ್ಯಾರಿಗೂ ಹೋಗಿದೆ ಅಂತ ಅನ್ನುವಂಥದ್ದು ಇದೆ. ಅದೇ ರೀತಿಯಾಗಿ ಈ 6 ತಿಂಗಳಲ್ಲಿ ಪ್ರಶಾಂತ್ ಅವರೇ, ನಾನು ಇದನ್ನ ಬಹಿರಂಗವಾಗಿ ಹೇಳ್ತಿದ್ದೇನೆ, ನಾವು ವೆಚ್ಚ ಮಾಡಿರುವಂತ 100 ಮಕ್ಕಳು ಸಾಕುವಂತ ಸಂಸ್ಥೆ 14,000 ಅಷ್ಟೇ ಕ್ಯಾಶ್ ಹ್ಯಾಂಡಲ್ ಮಾಡಿರೋದು. ಲಕ್ಷಾಂತರ ರೂಪಾಯಿ ಹಣ ಇದ್ರೂ ಕೂಡ ನಾವು ಎಲ್ಲವನ್ನೂ ಕೂಡ ನಾವು ಚೆಕ್ ಪೇಮೆಂಟ್ ಮಾಡೋದು. ಹಾಗಾಗಿ ಯಾರೊಬ್ರು ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ವಲ್ಲ, ಹೌದಲ್ಲ? ಯಾರಿಗೆ ಪೇಮೆಂಟ್ ಹೋಗಿದೆ, ಯಾರು ಅಕ್ರಮವಾಗಿ ದುಡ್ಡು ಇಸ್ಕೊಂಡಿದ್ದಾರೆ, ಯಾರು ತಮ್ಮ ಜೋಬಳಗಡೆ ದುಡ್ಡು ಇಟ್ಕೊಂಡಿದ್ದಾರೆ, ಯಾರು ಎಂಜಲ್ ತಿಂತಾರೆ, ಯಾರು ಎಂಜಲ್ ತಿನ್ನಲ್ಲ ಅನ್ನೋದು ಗೊತ್ತಾಗತ್ತಲ್ಲ. ಇಡೀ ಬರ್ಬೇಕಲ್ವಾ? ಆಗ್ಲಿ ಈಗ ವಸಂತ್ ಗಿಳಿಯಾರ್ಗ ಅವ್ರಿಗೆ ಕಂಟಕ. ಈಗ ಮಹಾರಾಷ್ಟ್ರ ಸಿಎಂಗೆ ಸಹ ದೂರನ್ನ ಕೊಟ್ಟಿದ್ದೀರಿ. ಏನಾಗ್ಬೇಕು ಇದನ್ನ ವಸಂತ್ ಗಿಳಿಯಾರ್ ಅವರು ಹೇಗೆ ತಗೊಳ್ತಾರೆ ನೋಡ್ಬೇಕು. ಒಡನಾಡಿ ಸಂಸ್ಥೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ, ದೂರನ್ನ ಸಲ್ಲಿಸಿದ್ದಾರೆ, ಮತ್ತೆ ಅಲ್ಲಿನ ಗೃಹ ಸಚಿವರಿಗೂ ಸಹ ದೂರನ್ನ ಸಲ್ಲಿಸಿದ್ದಾರೆ. ಏನಾಗ್ತದೆ ಅಂತ ಕಾದು ನೋಡ್ಬೇಕು. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ವಾಸ್ತವ ಸತ್ಯಗಳನ್ನ ಇಟ್ಕೊಂಡು ಮಾತಾಡಿದ್ರೆ ಯಾವಾಗ್ಲೂ ಒಳ್ಳೇದೇ. ನಾನು ಸಲಹೆ ಕೊಡೋದು ಯಾಕೆಂತಂದ್ರೆ ಮಾಧ್ಯಮವನ್ನ ಬಾರಿ ಕೆಟ್ಟದಾಗಿ ಬಳಸ್ತಾರೆ. ನಾನು ಮಾಧ್ಯಮದಲ್ಲಿದ್ದೆ ಅಂತ ಇಲ್ಲ, ಯಾವ್ದೋ ಟ್ಯಾಬ್ಲೆಟ್ ಪತ್ರಿಕೆಗಳಲ್ಲಿದ್ದವರೆಲ್ಲ ಆಗಲ್ಲ ಆ ತರ. ಅದ್ರಲ್ಲೂ ನಾವು ಎಲ್ಲೋ ಜರ್ನಲಿಸಮ್ ಅಲ್ಲಿ ಇದ್ದಂತವ್ರನ್ನ ವಿಚಾರದಲ್ಲಿ ನಾವು ಹೆಚ್ಚಿಗೆ ಮಾತಾಡಬಾರ್ದು, ಮೇನ್ ಜರ್ನಲಿಸಮ್ ಅಲ್ಲಿ ಇದ್ದಂತವ್ರು. ಆದ್ರೆ ಇಂಥ ಕೊಳಕರು
ಹೇಗೆ ಮಾತಾಡ್ತಾರೆ, ಸುಳ್ಳನ್ನು ಹೇಗೆ ಬಿಂಬಿಸ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗ್ಬೇಕು ಅಂತೇಳಿ ಅವ್ರ ವಿರುದ್ಧ ಕೇಸನ್ನು ದಾಖಲಿಸಿರೋದು. ತೋರಿಸ್ಲಿ ಇವರು. 76 ಮಕ್ಕಳು ಕಾಣೆಯಾಗಿ ಹೋಗಿದ್ದಾರೆ ಅಂತಾರಲ್ಲ, ಇವ್ರಿಗೆ ಏನಾದ್ರೂ ನಾಚಿಕೆಮಾನ ಇದೆಯಾ? ಟ್ರಾಫಿಕಿಂಗ್ ಕೇಸ್ ಆಗತ್ತೆ. 76ರಲ್ಲಿ ಕೇವಲ 15 FIR ತೋರಿಸ್ಲಿ ಇವರು, ತೋರಿಸ್ಲಿ. ಯಾಕೆ ಅಂತ ಹೇಳಿದ್ರೆ CID ಅಲ್ಲಿ ಇನ್ನೊಬ್ಬ ಯಾವ್ದೋ ಪಿಂಪ್ ಅವರು ಇದು ಮಾಡಿ ಕೇಸನ್ನು ಕೊಟ್ಟಿದ್ರು. ಎಲ್ಲರೂ ನೋಡಿದ್ರು. ಒಂದು 7 ಜನ ಹೋಗಿರುವಂತದ್ದು. ಬೆಳಗ್ಗೆ ಬಂದು ಬಾಂಗ್ಲಾದೇಶಿಗಳನ್ನ ಇಲ್ಲಿ ಇಟ್ಟಿದ್ರು ಪೊಲೀಸರು. ಪೊಲೀಸ್ ಸಮ್ಮುಖದಲ್ಲೇ ಓಡೋಟಾಗಿದ್ರು. ಅದೇ ಫೈರ್ ಮಾಡಿಸಿದೀವಿ. ಅದನ್ನೇ ಇಟ್ಕೊಂಡು ಇವನು ಇದ್ ಮಾಡ್ತಾರೆ. ಎಲ್ರು ಸಿಕ್ಕಿದ್ದಾರೆ. ಈಗೇನ್ ಹೇಳ್ತಾರೆ? ಸಿಕ್ಕಿ ಸುಮಾರು ದಿವಸನೇ ಆಗಿದೆ. 10-15 ತೋರಿಸ್ಲಿ ಇವರು. 76 ಅಂತ ಬರ್ಕೊಳ್ತಾರಲ್ವಾ? ಆಗ್ಲಿ ಸಮಯದ ಅಭಾವ ಇರೋದ್ರಿಂದ ಸಾಕಷ್ಟು ವಿಚಾರವನ್ನ ಒಡನಾಡಿಯ ಪರಶುರಾಮ್ ಅವರು ತಿಳಿಸಿದ್ದಾರೆ. ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಪರಶುರಾಮ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ನಮಸ್ತೆ. ತಮಗೂ ತಮ್ಮ ಕ್ಷೇತ್ರದವರಿಗೂ ಎಲ್ರಿಗೂ ನಮಸ್ಕಾರ. ಸೌಹಾರ್ದವೇ ದೊಡ್ಡದು. ನಮಸ್ಕಾರ. ನಮಸ್ತೆ.